बीजापुर जिला इंचार्ज मंत्री शशिकला जल्ले पहुंची इंडी तालुका। कोविड-19 के चलते इसकी रोकथाम और अहम जानकारी के लिए अफसरों के साथ बैठक की गई, जिसमें कोविड-19 पर कंट्रोल करने और हर तरह के एहतियात करने पर जोर दिया गया। जिला इंचार्ज मंत्री शशिकला जल्ले ಪ್ರಯತ್ನವನ್ನ ಮಾಡಿದ್ರು. ಆದರೆ ಇವತ್ತು ಎರಡನೇ ಅಲೆ ಕೂಡ ಪ್ರಾರಂಭ ಆಗಿರೋದ್ರಿಂದ ಮೊದಲಿನ ಅಲೆಗಿಂತ ಈ ಎರಡನೇ ಅಲೆ ಒಂದು ಗಂಭೀರ ಸ್ವರೂಪದ್ದಾಗಿದೆ. ಮೊದಲು 14 ದಿನಗಳವರೆಗೆ ಪಾಸಿಟಿವ್ ಆದವರು ಅಸಿಂಟಮ್ಯಾಟಿಕ್ ಇರ್ತಿದ್ರು, ಅವ್ರಿಗೆ ಯಾವುದೇ ರೀತಿ ತೊಂದರೆಗಳಾಗ್ತಿರ್ಲಿಲ್ಲ. ಮನೆಯಲ್ಲಿ ಇಟ್ಕೊಂಡು ಟ್ಯಾಬ್ಲೆಟ್ಗಳ ಮುಖಾಂತರ ಅವರು ಗುಣಮುಖರಾಗಿರೋದನ್ನ ಕೂಡ ನೋಡಿದ್ದೀವಿ. ಆದರೆ ಈ ಎರಡನೇ ಅಲೆ ಪಾಸಿಟಿವ್ ಆದ ನಂತರ 2-3 ದಿನಗಳಲ್ಲೇ ಇದು ಒಂದು ಗಂಭೀರ ಸ್ವರೂಪವನ್ನು ತಾಳಿ ಆ ಒಂದು ಪೇಷಂಟ್ಗೆ ಆಕ್ಸಿಜನ್ ಇರ್ಬೋದು, ವೆಂಟಿಲೇಟರ್ ಇರ್ಬೋದು, ಇಂಥ ಅನೇಕ ತೊಂದರೆಗಳು ಇವತ್ತು ಆಗ್ತಾ ಇದೆ. ಆ ರೀತಿಯಾಗಿ ಈ ಕೋವಿಡನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ನಮ್ಮ AC ಅವರು ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇನ್ನುಳಿದಂಥ ಎಲ್ಲ ಇಲಾಖೆಯವರು ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯನ್ನು ತಗೊಂಡಾಗ ಇದೇ ಪ್ರತಿಯೊಂದು ತಾಲೂಕಿಗೆ ಹೋಗಿ ತಾಲೂಕಾ ಮಟ್ಟದಲ್ಲಿ ಯಾವ ರೀತಿ ಇದೇ ಪರಿಸ್ಥಿತಿ ಅನ್ನೋದನ್ನು ಅರ್ಥಕೋಬೇಕು ಅಂತೇಳಿ ಇವತ್ತು ನಾನು ಇಲ್ಲಿ ಬಂದಿರುವಂಥದ್ದು. ಇವತ್ತು ಸುಮಾರು ಇಲ್ಲಿ ಎರಡನೇ ಅಲೆಯಲ್ಲಿ ನಾವು ಸ್ಯಾಂಪಲ್ಗಳನ್ನು ಏಪ್ರಿಲ್ ಮತ್ತು ಮೇಗಳಲ್ಲಿ ಟೆಸ್ಟ್ ಮಾಡಿದಾಗ ಸುಮಾರು 13,546 ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡಿದ್ವಿ. ಅದರಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದಿರುವಂಥದ್ದು 686 ಜನರಿಗೆ. ಪಾಸಿಟಿವಿಟಿ ರೇಟನ್ನು ನೋಡಿದಾಗ 6% ಇದರಲ್ಲಿ ನಾವು ಪಾಸಿಟಿವಿಟಿ ರೇಟನ್ನು ನೋಡ್ತಾ ಇದ್ದೀವಿ. ಡಿಸ್ಚಾರ್ಜ್ ರೇಟು ಕೂಡ ತುಂಬ ಒಳ್ಳೆ ರೀತಿಯಿಂದ 362 ಜನ ನಮ್ಮಲ್ಲಿ ಈಗ ಡಿಸ್ಚಾರ್ಜ್ ಕೂಡ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ರಿಕವರಿ ರೇಟು ಕೂಡ 98.89% ನಾವು ರಿಕವರಿ ರೇಟನ್ನು ಕೂಡ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಈ ಆಕ್ಟಿವ್ ಕೇಸ್ಗಳಲ್ಲಿ ಸುಮಾರು 324 ಆಕ್ಟಿವ್ ಕೇಸ್ಗಳನ್ನು ನಾವು ಈಗಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಕೋವಿಡ್ನಿಂದ ಆದಂತಹ ಏನು ಏಪ್ರಿಲ್ ಮತ್ತು ಮೇನಲ್ಲಿ ಸಾವುಗಳನ್ನು ನೋಡಿದಾಗ ಸುಮಾರು 9 ಜನರು ಸಾವನ್ನಪ್ಪಿರೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಂಟೈನ್ಮೆಂಟ್ ಝೋನ್ಗಳು, ಮುಂಚೆ ನಾವು ಕಂಟೈನ್ಮೆಂಟ್ ಝೋನ್ ಅಂತ ಮಾಡ್ತಾ ಇದ್ವಿ, ಆದರೆ ಇವತ್ತಿನ ಗೈಡ್ಲೈನ್ ಪ್ರಕಾರ ಕಂಟೈನ್ಮೆಂಟ್ ಝೋನ್ಗಳಿರೋದಿಲ್ಲ. ಯಾವ ಮನೆಯಲ್ಲಿ 4ಕ್ಕಿಂತ ಹೆಚ್ಚು ಜನ ಪಾಸಿಟಿವ್ ಆಗಿರ್ತಾರೆ ಅಲ್ಲಿ ಒಂದು ಮಿನಿ ಕಂಟೈನ್ಮೆಂಟ್ ಝೋನ್ ಅಂತ ಈ ರೀತಿ ಮಾಡುವಂಥ ವ್ಯವಸ್ಥೆಯನ್ನು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಆಕ್ಸಿಜನ್ ಇರ್ಬೋದು ಅಥವಾ ನಮ್ಮ ಬೆಡ್ ವ್ಯವಸ್ಥೆ ಇರ್ಬೋದು. ಇವತ್ತು ನಾವು ಈ ಒಂದು ಇಂಡಿ ತಾಲೂಕಾ ಆಸ್ಪತ್ರೆಯನ್ನು ನೋಡಿದಾಗ ಇಲ್ಲಿ ಸುಮಾರು ಟೋಟಲ್ ಬೆಡ್ಸ್ 77 ಬೆಡ್ಗಳಲ್ಲಿ 45 ಬೆಡ್ಗಳು ಆಕ್ಸಿಜನ್ ಬೆಡ್ಗಳನ್ನು ಇವತ್ತು ನಮ್ಮ ಆಸ್ಪತ್ರೆಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಚರ್ಚೆ ಮಾಡಿದಾಗ ಚಡಚನ್ ಮತ್ತು ಇನ್ನೊಂದು CHC ಚಡಚನ್ ಮತ್ತು ತಡವಲ್ಗಳಲ್ಲಿ ನಮ್ಮ CHC ಸೆಂಟರ್ಗಳು ಕೂಡ ಇದಾವೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಇನ್ನೂ ಕೂಡ ಬೆಡ್ ಜಾಸ್ತಿ ಮಾಡಬೇಕಾದ್ರೆ ಅಲ್ಲೂ ಕೂಡ ನಾವು ಮಾಡುವಂಥ ವ್ಯವಸ್ಥೆ ಮಾಡ್ಬೋದಾ, ಅದಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಎಷ್ಟು ಬೇಕು, ಅದಕ್ಕೆ ಅಡ್ಮಿಟ್ ಆದರೆ ನಮ್ಮ ಹತ್ರ ಸ್ಟಾಫ್ ಇದೆಯಾ, ಅಲ್ಲಿ ಎಲ್ಲನೂ ಕೂಡ ಡಾಕ್ಟರ್ಸ್ ಇದ್ದಾರಾ, ಎಲ್ಲನೂ ಕೂಡ ನಾವು ಇವತ್ತು ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ತಗೊಳ್ಳುವಂಥ ಹಂತದಲ್ಲಿ ನಾವು ಇವತ್ತು ಬರುವಂಥ ಯೋಚನೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ಬೋದು ಅಥವಾ ತಾಲೂಕುಗಳಲ್ಲಿರ್ಬೋದು ಇವತ್ತು ಆಕ್ಸಿಜನನ್ನು ನೋಡಿದಾಗ ಸುಮಾರು ಆಕ್ಸಿಜನ್ ನಮಗೆ ಪ್ರತಿ ದಿನ 20 ಮೆಟ್ರಿಕ್ ಟನ್ ನಮ್ಮ ಜಿಲ್ಲೆಗೆ ಆಕ್ಸಿಜನ್ ಬೇಕಾಗ್ತದೆ. ಅದರಲ್ಲಿ BLDಯಲ್ಲಿ ಸುಮಾರು 5 KL ಪರ್ ಡೇ ನಮಗೆ ಅಲ್ಲಿ ಸಿಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಸುಮಾರು 13 ಕಿಲೋ ಲೀಟರ್ಗಳಷ್ಟು ನಾವು ಇವತ್ತು ಸ್ಟೋರೇಜ್ ಕೆಪಾಸಿಟಿಯನ್ನು BLDಯಲ್ಲಿ ಹೊಂದಿದ್ದೀವಿ. ಅದೇ ರೀತಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ 2.6 KL ಪ್ರತಿದಿನ ಬೇಕಾಗಿರುವಂಥದ್ದು, ಅಲ್ಲಿ 6 KL ಸ್ಟೋರೇಜ್ ಕೆಪಾಸಿಟಿ ಕೂಡ ಅಲ್ಲಿ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಬಿದಿರಿಯವರ ಒಂದು ಆಸ್ಪತ್ರೆಯಲ್ಲಿ 1 KL ಪರ್ ಡೇ ಬೇಕಾಗಿರುವಂಥದ್ದು, ಅಲ್ಲಿ 3 KL ನಮಗೆ ಸ್ಟೋರೇಜ್ ಕೆಪಾಸಿಟಿ ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ನಾವು ಇಂಡಿಯಲ್ಲಿ ಯೋಚನೆಯನ್ನು ಮಾಡಿದಾಗ AC ಅವರು ನಮ್ಗೆ ಇಲ್ಲೊಂದು ಗಮನಕ್ಕೆ ತಂದಿರುವಂಥ ವಿಷಯ ಏನು ಅಂತಂದರೆ, ಇಲ್ಲೂ ಕೂಡ ಸ್ಟೋರೇಜ್ ಟ್ಯಾಂಕನ್ನು ನಾವು ಮಾಡಿದರೆ ಇಲ್ಲಿ ಬರ್ತಕ್ಕಂತಹ ಲಿಕ್ವಿಡ್ ಆಕ್ಸಿಜನ್ ಅನ್ನು ಸ್ಟೋರೇಜ್ ಮಾಡಿಕೊಂಡು ನಮ್ಮ ಇಲ್ಲಿ ಬೇಕಾಗಿರುವಂಥ ಸಪ್ಲೈಯನ್ನು
ನಮ್ಮ ಆಕ್ಸಿಜನ್ ಬೆಡ್ಗಳಿಗೆ ಸಿಲಿಂಡರ್ಗಳಿರ್ಬೋದು ಅಥವಾ ಸ್ಟೋರೇಜ್ ಕೆಪಾಸಿಟಿ ಬಂತು ಅಂದರೆ ನಾವು ಇಲ್ಲಿ ಆಕ್ಸಿಜನ್ ಬೆಡ್ಗಳನ್ನು ನಾವು ಜಾಸ್ತಿ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಇವತ್ತೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ರಾಜ್ಯಕ್ಕೆ ಬೆಂಗಳೂರಿಗೆ ಮಾತಾಡಿ ಅದನ್ನು ಕೂಡ ಮಾಡಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಯಶೋಧರಾದಲ್ಲೂ ಕೂಡ ಅವರು ಇಲೆಕ್ಟ್ರಿಸಿಟಿ ಮೇಲೆ ಒಂದು ಆಕ್ಸಿಜನನ್ನು ರೆಡಿ ಮಾಡುವಂಥದ್ದು ಸುಮಾರು ಅಲ್ಲೂ ಕೂಡ 1 KL ಪರ್ ಡೇ ಬೇಕಾಗ್ತದೆ. ಅಲ್ಲಿ 1 KL ಕೆಪಾಸಿಟಿ ಕೂಡ ಇರುವಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಕುಲಕರ್ಣಿ ಏನು ನಮ್ಮ ವಿಜಯಪುರದಲ್ಲಿ 2 ನಮಗೆ ಆಕ್ಸಿಜನ್ ಸಪ್ಲೈ ಪ್ಲಾಂಟ್ಗಳಿದ್ದಾವೆ. ಅದರಲ್ಲಿ ಕುಲಕರ್ಣಿ ಮತ್ತು ಇನ್ನೊಂದು MR ಗ್ಯಾಸ್ ಏಜೆನ್ಸಿ ಅಂತ ಹೇಳಿ. ಆ ಕುಲಕರ್ಣಿ ಗ್ಯಾಸ್ ಏಜೆನ್ಸಿಗೆ ನಾವು ಬಳ್ಳಾರಿಯಿಂದ ಒಂದು ದಿನ ಬಿಟ್ಟು ಒಂದು ದಿನ 13 ಟನ್ ಏನು ನಾವು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸಪ್ಲೈ ಬೇಕು ಅಂತ ಹೇಳಿ ನಾವು ಈಗಾಗಲೇ ಅವರಿಗೆ ಪತ್ರ ಬರೆದಿದ್ದೀವಿ. ಒಂದು ದಿನ ಬಿಟ್ಟು ಒಂದು ದಿನ ನಮಗೆ ಅಷ್ಟು ಸಪ್ಲೈ ಆಗುವಂಥ ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ ಮಾಡ್ಕೊಂಡಿದ್ದೀವಿ. ನಿನ್ನೆ ರಾತ್ರಿ ಇಡೀ ಅವ್ರ ಜೊತೆಲಿ ಮಾತಾಡಿ ಈಗ ವಿಜಯಪುರಕ್ಕೆ 13 ಟನ್ ಈಗಾಗಲೇ ಸಪ್ಲೈ ನಮಗೆ ಬಂದಿದೆ. ಮತ್ತೆ ನಾಳೆ ಬರುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ದೀವಿ. ರೆಮ್ಡೆಸಿವಿರ್ ಇಂಜೆಕ್ಷನ್ ಕೂಡ ಈಗ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ನಮಗೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೂಡ ಯಾವುದೇ ರೀತಿಯ ಕೊರತೆ ಇರಬಾರ್ದು ಅಂತಕ್ಕಂಥ ದೃಷ್ಟಿಕೋನದಿಂದ ಅದನ್ನು ಕೂಡ ಇವತ್ತು ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ಅದು ಕೂಡ ಮಾಡ್ತಾ ಇದೆ. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಪಾಸಿಟಿವ್ ಕೇಸ್ಗಳು ಬಂದದ್ದು ಜಿಲ್ಲಾ ಆಸ್ಪತ್ರೆಗೆ ಹೋಗೋಕ್ಕಿಂತ ಇಲ್ಲೇ ಏನಾದರೂ ನಾವು ವ್ಯವಸ್ಥೆ ಮಾಡ್ಬೋದು, ಬೆಡ್ಗಳನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಆಕ್ಸಿಜನ್ಗಳನ್ನು ಬೆಡ್ಗಳನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಮಾಡಿದಾಗ ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇತ್ತು ಅಂದರೆ ನಾನು ಇವತ್ತು ಸ್ಥಳೀಯ ಶಾಸಕರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಮತ್ತು AC ಅವರು, ತಹಶೀಲ್ದಾರ್ ಅವರು ಮತ್ತು ನಮ್ಮ TH ಅವರು ಇಂಡಿಯಲ್ಲಿ ಇರ್ತಕ್ಕಂಥ ಪ್ರೈವೇಟ್ ನಮ್ಮ ಡಾಕ್ಟರ್ಸು ಮತ್ತು RMP ಡಾಕ್ಟರ್ಸು, BAMS ಡಾಕ್ಟರ್ಸು, ಏನು ಪ್ರೈವೇಟ್ ಎಲ್ಲ ಡಾಕ್ಟರ್ಸ್ ಇದ್ದಾರೋ ಅವರನ್ನ ಕರೆದು ಒಂದು ಸಭೆಯನ್ನು ಮಾಡಿ ಅವರನ್ನು ನಮ್ಮ ಜೊತೆ ಕೈ ಜೋಡಿಸ್ಕೊಳ್ಳಿ ಅಂತ ಹೇಳಿ ಕೇಳಿಕೊಂಡು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವರನ್ನು ಕೂಡ ಇದರಲ್ಲಿ ಒಂದು ಇನ್ವಾಲ್ವ್ ಮಾಡ್ಕೊಳ್ಬೇಕು ಅನ್ನುವಂಥ ಯೋಚನೆಯನ್ನು ಇವತ್ತು AC ಅವ್ರ ಹತ್ರ ಮಾತಾಡಿದ್ದೀನಿ. ಸಾಯಂಕಾಲ ಅವ್ರದ್ದು ಕೂಡ ಒಂದು ಸಭೆಯನ್ನು ಕರೆದು ಅವರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವ್ರು ಒಪ್ಕೊಂಡ್ರೆ ಇನ್ನೂ ಕೂಡ ಇದೆ ತಾಲೂಕಾ ಮಟ್ಟದಲ್ಲೇ ನಮ್ಮ ಕೇಸ್ಗಳು ಬಗೆಹರಿಬೇಕು ಅನ್ನುವಂಥ ರೀತಿಯಲ್ಲಿ ಪೇಷಂಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ಹೇಳಿ ಈಗಾಗಲೇ ಹೇಳಿದೆ. ಅದರ ಜೊತೆಗೆ ಏನು ನರ್ಸ್ಗಳು ಇರ್ತಾರೆ, ಈಗಾಗಲೇ ಒಂದು ಯೋಚನೆಯನ್ನು ಮಾಡಿದ್ದೀವಿ. ಪ್ರೈವೇಟ್ ಹಾಸ್ಪಿಟಲಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ನಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ ಏನು ಸ್ಟೂಡೆಂಟ್ಸ್ ಆಗಿ ಇರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆಯಲ್ಲಿ ಏನು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು ಅಥವಾ ಬೆಡ್ಗಳ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆ, ವೆಂಟಿಲೇಟರ್ಸ್ ಮಾತ್ರ ನಮ್ಮಲ್ಲಿ 2 ಇದ್ದಾವೆ. ಇನ್ನೂ ಕೂಡ 2 ಇರುವಂಥದ್ದನ್ನು ನಾವು ವಿಜಯಪುರಕ್ಕೆ ಶಿಫ್ಟ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಟೆಕ್ನಿಷಿಯನ್ ಇಲ್ಲ. ಯಾಕಂದರೆ ಒಂದು ವೆಂಟಿಲೇಟರ್ ಹಾಕಬೇಕು ಅಂತಂದರೆ ಅಲ್ಲಿ ಅನೆಸ್ಥೆಸಿಸ್ಟ್ ಅದೆಲ್ಲ ಬೇಕಾಗ್ತದೆ, ಎಕ್ಸ್ಪರ್ಟ್ ಟೆಕ್ನಿಷಿಯನ್ ಬೇಕಾಗ್ತಾರೆ. ಅದು ಒಂದು ಕೊರತೆ ಇರೋದ್ರಿಂದ 2 ವೆಂಟಿಲೇಟರ್ಗಳು ಇಲ್ಲಿ ಇದ್ರೂ ಕೂಡ ಇನ್ನೂ ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಮಾತಾಡಿ ಅವ್ರು ನಮ್ಗೆ ಕೈ ಜೋಡಿಸ್ತೀನಿ ಅಂದರೆ ಮತ್ತೆ ಬೇರೆ ವೆಂಟಿಲೇಟರ್ಸ್ ತರುವಂಥ ವ್ಯವಸ್ಥೆ ಕೂಡ ಇವತ್ತು ಮಾಡುವಂಥದ್ದನ್ನು ಮಾಡ್ತೀವಿ. ಅದರ ಜೊತೆಗೆ ನಾನು ನಿಮ್ಮ ವತಿಯಿಂದ ನಾನು ಜನತೆಗೆ ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ ಬರೀ ಎಲ್ಲ ಸರ್ಕಾರ ಮಾಡಬೇಕು, ಪೊಲೀಸರು ಬಂದಾಗ ಮಾಸ್ಕ್ ಹಾಕೊಳ್ಳುವಂಥದ್ದು, ಪೊಲೀಸರು ಹೋದ ತಕ್ಷಣ ಓಡ್ ಹೋಗುವಂಥದ್ದು ಇಂಥದ್ದು ಜನ ಮಾಡಬೇಡಿ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಕೋವಿಡ್ ವ್ಯಾಕ್ಸಿನೇಷನ್ ಬಂದರೂ ಕೂಡ ತಾವು ಮಾಸ್ಕನ್ನು ಯೂಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ತಾವೆಲ್ಲರೂ ಮಾಡ್ಕೋಬೇಕು, ಮತ್ತು ಸ್ಯಾನಿಟೈಸರ್ ಸ್ವಚ್ಛತೆ ಕಡೆಗೆ ಗಮನವನ್ನು ಕೊಡಬೇಕು. ಎಷ್ಟೇ ಕಂಟ್ರೋಲ್ ಮಾಡಿದರೂ ಕೂಡ ಕೆಲವೊಂದು ಕಡೆ ಜನ ನೀವಾಗೆ ಸ್ವಯಂ ಪೂರ್ತಿಯಾಗಿ ನೀವು ಎಲ್ಲಿವರೆಗೂ ಇದು ಕಾಳಜಿ ವಹಿಸಂಗಿಲ್ಲ, ಅಲ್ಲಿವರೆಗೆ ಸರ್ಕಾರ ಕೂಡ ಏನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಸರ್ಕಾರದ ಜೊತೆಗೆ, ಜನಪ್ರತಿನಿಧಿಗಳ ಜೊತೆಗೆ, ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಜನ ಸ್ವಯಂ ಪ್ರೇರಿತವಾಗಿ ನೀವು ಕೂಡ ಇದರಲ್ಲಿ ಸಹಭಾಗಿಯಾಗಬೇಕು. ನೀವು ಯಾವುದೇ ರೀತಿಯ ಒಂದು ಗುಂಪು ಕೂಡುವಂಥದ್ದು ಅಥವಾ ಮಾಸ್ಕ್ ಇಲ್ಲದೆ ತಿರುಗಾಡುವಂಥದ್ದು ಮಾಡಬಾರ್ದು ಅಂತಕ್ಕಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ದೇನೆ. ಮತ್ತು ಆಂಬ್ಯುಲೆನ್ಸ್ ಕೊರತೆ ಕೂಡ ಆಗೋದಿಲ್ಲ. ತಾಲೂಕಿನಲ್ಲಿ ಏನೇ ಇದ್ರೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಈಗಾಗಲೇ ಒಳ್ಳೆ ರೀತಿಯಿಂದ ಮಾಡ್ಕೊಳ್ಳಬೇಕು ಅಂತೇಳಿ ಈಗಾಗಲೇ ಹೇಳಿದ್ದೀವಿ, ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ವ್ಯಾಕ್ಸಿನೇಷನ್ ಕೂಡ, ವ್ಯಾಕ್ಸಿನ್ ಕೊರತೆ ಕೂಡ ಯಾವುದೇ ರೀತಿಯಲ್ಲಿ ಇಲ್ಲ. ಒಂದು ದಿನ ಬರೋದಕ್ಕೆ ಅಂದರೆ ಬೆಂಗಳೂರಿಂದ ಬರೋದಕ್ಕೆ ಒಂದಿನ ವಿಳಂಬ ಆಗ್ಬೋದು ಹೊರತಾಗಿ ವ್ಯಾಕ್ಸಿನ್ ಕೊರತೆ ಯಾವ ರೀತಿಯೂ ಇಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಒಂದು ಟಾರ್ಗೆಟನ್ನು ಕೂಡ ರೀಚ್ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.
ಆ ರೀತಿಯಾಗಿ ನಾನು ತಮ್ಮೆಲ್ಲರ ಮುಖಾಂತರವಾಗಿ ನಾನು ಇವತ್ತು ಜನರಿಗೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ, ಒಳ್ಳೆ ರೀತಿಯಿಂದ ಇದಕ್ಕೆ ನಾವು ಸಹಕಾರವನ್ನು ಕೊಡಬೇಕು ಅನ್ನುವಂಥದ್ದನ್ನು. 25,000 ಇಡೀ ಜಿಲ್ಲೆಯಲ್ಲಿ ವ್ಯಾಕ್ಸಿನೇಷನ್ ಆದರೆ ಇಂಡಿಯಲ್ಲಿ ಸುಮಾರು ಫಸ್ಟ್ ವ್ಯಾಕ್ಸಿನ್ ತೊಗೊಂಡಂಥವ್ರು, ಫಸ್ಟ್ ಡೋಸ್ ತೊಗೊಂಡಂಥವ್ರು 35,536 ಜನ, ಸೆಕೆಂಡ್ ಡೋಸ್ಗೆ ಈಗ ರೆಡಿ ತೊಗೊಂಡು ಮತ್ತೆ ರೆಡಿ ಇರುವಂಥವರು 13,315 ಜನ ವ್ಯಾಕ್ಸಿನೇಷನ್ ಸೆಕೆಂಡ್ ಡೋಸ್ ಕೂಡ ತೊಗೊಂಡಿದ್ದಾರೆ. ಈಗ ವ್ಯಾಕ್ಸಿನೇಷನ್ ಡ್ರೈವ್ ಕೂಡ ನಡೀತಾ ಇದೆ. ಈಗ ಎಲ್ರಿಗೂ ಕೂಡ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದೆ. अस्सलामुअलैकुम, मैं डॉक्टर नौशाद मड़गी हॉस्पिटल नवबाग बीजापुर से। हमारा एक नया कोरोना वार्ड का यूनिट शुरू कर रहे हैं हम अपने हॉस्पिटल में। तो पहले से हमारा पीडियाट्रिक और गायनेक यूनिट चल रहा है कई सालों से। इसके अलावा हम लोग सेपरेट 20 बेड का कोरोना वार्ड शुरू किए हैं, जिसमें ऑक्सीजन फैसिलिटी और सारे मशीनरी भी फैसिलिटीज़ मिलेंगे। और इस वार्ड में हमारे 2 से 3 MD मेडिसिन फिजिशियंस भी आ रहे हैं, उनकी निगरानी में ये वार्ड चलता रहेगा। और यहाँ पे दूसरे हॉस्पिटल्स के कंपेयर में बिल्स भी बहुत वाजिब दाम में रहेंगे। और इसके साथ हमारे यहाँ कोरोना का वैक्सीनेशन सेंटर भी है। और हम लोगों से यही गुजारिश है, वैक्सीनेशन लगाएं, मास्क पहने, सैनिटाइज़र यूज़ करें और जितना हो सके उतना सोशल डिस्टेंसिंग मेंटेन करें और अपना ख्याल रखें। हर जगह जो आज का जो कोरोना का जो मारामारी चल रही है, हर जगह इसकी वजह से बेडों की कमी है, ऑक्सीजन की कमी है। इसे देखते हुए हम लोग एक नया अपने तरफ से एक सर्विस का एक कोशिश कर रहे हैं। और यहाँ पे एकदम कम दामों में, कम कीमत के इसमें रखें, जो कि लोगों को ज़्यादा इसकी वजह से परेशानी भी ना हो और घबराहट भी ना हो। तो हम यही लोगों से गुजारिश है, जितना हो सके हमारे यहाँ लोग आएँ और हमारे सर्विसेज जो कि कोरोना की OPD सर्विस भी है और IPD एडमिशन सर्विसेज भी है, जितना हो सके हमारे सर्विसेज का फ़ायदा उठाएँ।